ಬಿಜೆಪಿಯನ್ನು ಬಿಟ್ಟು ಹೋಗಿರುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಸೊ ಅವರು ಸಹ ಈಗ ಸದ್ಯಕ್ಕೆ ಬಿಜೆಪಿಯನ್ನು ಸೇರ್ತಾ ಇದ್ದಾರೆ. ಇನ್ನು ದೇವರಾಜ್ ಪಾಟೀಲ್ ಅವರ ಬಗ್ಗೆ ನಾವು ಹೇಳೋದಾದರೆ, ದೇವರಾಜ್ ಪಾಟೀಲ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟು JDS ಅನ್ನು ಅಪ್ಕೊಂಡಿದ್ದರು. ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಇದೇ ಅಂದರೆ MP ಎಲೆಕ್ಷನ್ ಏನಿತ್ತು ಅಲ್ಲಿ JDS ಇಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಸ್ಪರ್ಧೆ ಮಾಡಿದರು. ಸೊ ತದನಂತರ ಈಗ ಸದ್ಯಕ್ಕೆ BJPಗೆ ಆಗಮಿಸಿದ್ದಾರೆ. ಸೊ BJPಗೆ ಬಂದಂತಹ ದೇವರಾಜ್ ಪಾಟೀಲ್ ಅವರು ಏನು ಒಂದಿಷ್ಟು ಈ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ದೇವರಾಜ್ ಪಾಟೀಲ್ ಅವರನ್ನು KDTV ಸಂಪರ್ಕ ಮಾಡಿತ್ತು. ಆ ನಿಟ್ಟಿನಲ್ಲಿ ದೇವರಾಜ್ ಪಾಟೀಲ್ ಅವರು ಒಂದಿಷ್ಟು ಮಾತುಗಳನ್ನು ಹೇಳಿದರು. ಈ ರಾಜಕೀಯ ಲೆಕ್ಕಾಚಾರಗಳು ನಮ್ಗೆ ಬೇಡ, ಇನ್ನು ರಾಜಕೀಯದಿಂದ ನಾನು ಹೊರತಾಗಿ ನನ್ನ ವೈದ್ಯ ವೃತ್ತಿ ಇದೆ, ಸೊ ವೈದ್ಯ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ದೇವರಾಜ್ ಪಾಟೀಲ್ ಅವರು ಮಾತನಾಡಿದರು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡಪದ್, ನೀವು ನೋಡ್ತಾ ಇದ್ದೀರಿ KDTV ಕನ್ನಡ. ವೀಕ್ಷಕ ಪ್ರಭುಗಳೇ, ಇವತ್ತು BJP ಮತ್ತು ಕಾಂಗ್ರೆಸ್ನಿಂದ ಉಪಚುನಾವಣೆಯ ಒಂದು ನಾಮಪತ್ರ ಏನಿದೆ ಅದು ಇವತ್ತು ಸಲ್ಲಿಸಲಾಯಿತು. ಬಾಗಲಕೋಟೆಯಲ್ಲಿ ಇವತ್ತಿನಿಂದ ನಿಜವಾದಂತಹ ಒಂದು ರಾಜಕೀಯ ಚರ್ಚೆಗಳು ಈಗ ಆರಂಭವಾಗ್ತಾ ಇವೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬಾಗಲಕೋಟೆಯಲ್ಲಿ ವಿಜಯೇಂದ್ರ ಅವರು BJPಯಿಂದ, ಹಾಗೆ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಅವರು, ಇವರೆಲ್ಲ ನೇತೃತ್ವ ಏನಿದೆಯಲ್ಲ ಇದು ಒಂದು ಯುದ್ಧ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಾರಕಿಹೊಳಿ ಅವರು ಆಗಲೇ ಮಾತನಾಡಿದರು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಿಜವಾದಂತಹ ಉಪಚುನಾವಣೆಯ ಒಂದು ಜಿದ್ದಾಜಿದ್ದಿಯ ಒಂದು ಕಣ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಬಹುದಾಗಿದೆ. ಸೊ ಜಾರಕಿಹೊಳಿ ಅವರು ಬಾಗಲಕೋಟೆಗೆ ಅವರ ಟೀಮ್ ಏನಿತ್ತು ಆ ಟೀಮ್ ಆಲ್ರೆಡಿ ಬಂದಿತ್ತು. ಸೊ ಸಮೀಕ್ಷೆಯನ್ನು ನಡೆಸಿತ್ತು. ಸೊ ಸದ್ಯಕ್ಕೆ ಏನು ವರದಿ ಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಚುನಾವಣೆಯ ಆದ ನಂತರ ರಿಸಲ್ಟ್ನ ದಿನ ನಿಮಗೆ ಗೊತ್ತಾಗುವಂಥದ್ದು. ಇನ್ನು ಸತೀಶ್ ಜಾರಕಿಹೊಳಿ ಅವರು ರಾಜಕೀಯದಲ್ಲಿ ಅಂದರೆ ಅಥವಾ ರಾಜಕೀಯ ಲೆಕ್ಕಾಚಾರ ಒಂದು ಅಕ್ಯುರೇಸಿಯನ್ನು ಹೊಂದಿರ್ತವೆ ಅನ್ನುವಂಥದ್ದು ಒಂದಿಷ್ಟು ಕಾರ್ಯಕರ್ತರ ಅಭಿಪ್ರಾಯ. ಸೊ BJPಯನ್ನು ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಗೋವಿಂದ ಕಾರಜೋಳರವರು ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿದ್ದಾರೆ. ಅಂತಂದರೆ BJPಯನ್ನು ಬಿಟ್ಟು ಹೋದಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನು ಒಬ್ಬರನ್ನಾಗಿ ಕರೆಸ್ಕೊಂಡು BJPಯತ್ತ ಮತ್ತೆ ಮುಖ ಮಾಡಿಸ್ತಾ ಇದ್ದಾರೆ ಗೋವಿಂದ ಕಾರಜೋಳರವರು. ಹಾಗೆ ಪ್ರಹ್ಲಾದ್ ಜೋಶಿ ಅವರು ಸಹ ಇದಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಹಾಗೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿಯವರು ತಮ್ಮ ಒಂದು ಕ್ಷೇತ್ರದಲ್ಲಿ ಇದ್ದುಕೊಂಡೇ ಒಂದಿಷ್ಟು ಈ ಜಾಲವನ್ನು ಹೆಣಿತಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ BJPಯನ್ನು ಹಣಿಯಲು ಕಾಂಗ್ರೆಸ್ ಯಾವ ರೀತಿಯಾದಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ಇಲ್ಲಿನ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ನಂಜಯ್ಯ ಮಠರವರ ಒಂದಿಷ್ಟು ಅವರಿಗೆ ಕರೆಗಳನ್ನು ಮಾಡುವ ಮೂಲಕ ಅಥವಾ ಅವರ ಸಂಪರ್ಕದಲ್ಲಿ ಇಟ್ಟುಕೊಂಡು ಅವರ ನಿಕಟದಲ್ಲಿ ಒಂದಿಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಉಮೇಶ್ ಅಮೇಠಿ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಸೊ ಟಿಕೆಟ್ ಘೋಷಣೆ ಆದ ನಂತರ ಅವರು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅಥವಾ ಯಾವ ರೀತಿ ಚುನಾವಣೆಯನ್ನು ನಾವು ಇಲ್ಲಿ ಆರಂಭವನ್ನು ಮಾಡಬೇಕು, ಮತಗಳನ್ನು ಹೇಗೆ ಕ್ರೋಢೀಕರಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಉಮೇಶ್ ಮೇಟಿ ಅವರಿಗೆ ಟ್ರೈನಿಂಗ್ ಕೊಡಲಾಗ್ತಿದೆ ಅನ್ನುವಂತಹ ಮಾತುಗಳು ಸದ್ಯಕ್ಕೆ ಈಗ ಲಭ್ಯವಾಗ್ತಾ ಇದೆ. ಸೊ ಬಲ್ಲ ಮೂಲಗಳು ಹೇಳುವಂಥದ್ದು ಏನಂತಂದರೆ ಉಮೇಶ್ ಮೇಟಿ ಅವರಿಗೆ ಗ್ರಾಮೀಣ ಭಾಗದಲ್ಲಿ ಅನೇಕ ರೀತಿಯಾದಂತಹ ಜನರ ಪರಿಚಯ ಇದೆ, ಹಿರಿಯರ ಪರಿಚಯ ಇದೆ. ಆ ನಿಟ್ಟಿನಲ್ಲಿ HY ಮೇಟಿ ಅವರ ಒಂದಿಷ್ಟು ಗರಡಿಯಲ್ಲಿಯೂ ಸಹ ಇವರು ಪಳಗಿದ್ದಾರೆ ಅನ್ನುವಂತಹ ಒಂದಿಷ್ಟು ಅಂಶಗಳು ಈಗ ಸದ್ಯಕ್ಕೆ ವ್ಯಕ್ತವಾಗ್ತಾ ಇವೆ. ಸೊ ಅವರ ಮಗ ಆಗಿರುವಂತಹ HY ಮೇಟಿ ಅವರ ಮಗ ಆಗಿರುವಂತಹ ಉಮೇಶ್ ಮೇಟಿ ಅವರು ಸಹ ಈ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸದೇ ಇದ್ದರೂ ಸಹ ರಾಜಕೀಯದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅನೇಕ ವ್ಯಕ್ತಿಗಳ ಒಂದು ನಂಟಿರುತ್ತೆ. ಸೊ ಹಳ್ಳಿಗಳಲ್ಲಿರುವಂತಹ ಒಂದಿಷ್ಟು ಆಳಾಗಲ ಉಮೇಶ್ ಮೇಟಿ ಅವರಿಗೆ ಗೊತ್ತಿರುತ್ತೆ. ಸೊ ಹಳ್ಳಿಗಳಲ್ಲಿ ಯಾವ ರೀತಿ ಚುನಾವಣೆಗಳಾಗ್ತವೆ, ಚುನಾವಣೆಗಳಲ್ಲಿ ನೇರವಾಗಿ ವಹಿಸದಿದ್ರೂ ಸಹ ಹಿಂದೆಯಿಂದ ಭಾಗವಹಿಸ್ತಾರೆ ಉಮೇಶ್ ಮೇಟಿ ಅವರು. ಸೊ ಅಲ್ಲಿನ ಪ್ರಕ್ರಿಯೆಗಳು ಏನು ಅನ್ನುವಂಥದ್ದು ಉಮೇಶ್ ಮೇಟಿ ಅವರಿಗೆ ಗೊತ್ತಿರುತ್ತೆ. ಆ ನಿಟ್ಟಿನಲ್ಲಿ ಅವರ ಜೊತೆ ಸದ್ಯಕ್ಕೆ ಈಗ ಭಾಯಕ ಮೇಟಿ ಅವರು ಸಹ ಕೂಡ್ಕೊಂಡಿದ್ದಾರೆ, ಹಾಗೆ ಮಲ್ಲಿಕಾರ್ಜುನ್ ಮೇಟಿ ಅವರು ಸಹ ಕೂಡ್ಕೊಂಡಿದ್ದಾರೆ, ಹಾಗೆ ಇನ್ನೋರ್ವ ಅವರ ಸಹೋದರಿಯವರು ಸಹ ಕೂಡ್ಕೊಂಡಿದ್ದಾರೆ. ಸೊ ಅವರು ಒಂದು ರೀತಿ ಬಂಡಾಯ ಹೇಳ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳನ್ನ ಆರಂಭ ಮಾಡಿದರು. ಆದರೆ ಸದ್ಯಕ್ಕೆ ಈಗ ಉಮೇಶ್ ಮೇಟಿ ಅವರೊಂದಿಗೆ ಸೇರಿಕೊಂಡಿದ್ದಾರೆ. ಸೊ ಎಲ್ಲರೂ ನಾವು ಸೇರಿಕೊಂಡು ಈ ಚುನಾವಣೆಯನ್ನು ನಡೆಸ್ತೇವೆ ಅನ್ನುವಂತಹ ಮಾತುಗಳನ್ನ ಸಹ ಹೇಳ್ಕೊಂಡಿದ್ದಾರೆ. ಇನ್ನು ಈ ಬಾಗಲಕೋಟೆಯ BJP ಏನಿದೆ, ಸೊ BJPಯನ್ನು ಬಿಟ್ಟು ಹೋಗಿರುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ.
ಸೊ ಅವರು ಸಹ ಈಗ ಸದ್ಯಕ್ಕೆ ಬಿ ಜೆ ಪಿಯನ್ನು ಸೇರ್ತಾ ಇದ್ದಾರೆ. ಇನ್ನು ದೇವರಾಜ್ ಪಾಟೀಲ್ ಅವರ ಬಗ್ಗೆ ನಾವು ಹೇಳೋದಾದರೆ, ದೇವರಾಜ್ ಪಾಟೀಲ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟು JDS ಅನ್ನು ಅಪ್ಕೊಂಡಿದ್ದರು. ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಇದೇ ಅಂದರೆ MP ಎಲೆಕ್ಷನ್ ಏನಿತ್ತು ಅಲ್ಲಿ JDS ಇಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಸ್ಪರ್ಧೆ ಮಾಡಿದರು. ಸೊ ತದನಂತರ ಈಗ ಸದ್ಯಕ್ಕೆ BJPಗೆ ಆಗಮಿಸಿದ್ದಾರೆ. ಸೊ BJPಗೆ ಬಂದಂತಹ ದೇವರಾಜ್ ಪಾಟೀಲ್ ಅವರು ಏನು ಒಂದಿಷ್ಟು ಈ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ದೇವರಾಜ್ ಪಾಟೀಲ್ ಅವರನ್ನು KDTV ಸಂಪರ್ಕ ಮಾಡಿತ್ತು. ಆ ನಿಟ್ಟಿನಲ್ಲಿ ದೇವರಾಜ್ ಪಾಟೀಲ್ ಅವರು ಒಂದಿಷ್ಟು ಮಾತುಗಳನ್ನು ಹೇಳಿದರು. ಈ ರಾಜಕೀಯ ಲೆಕ್ಕಾಚಾರಗಳು ನಮ್ಗೆ ಬೇಡ, ಇನ್ನು ರಾಜಕೀಯದಿಂದ ನಾನು ಹೊರತಾಗಿ ನನ್ನ ವೈದ್ಯ ವೃತ್ತಿ ಇದೆ, ಸೊ ವೈದ್ಯ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ದೇವರಾಜ್ ಪಾಟೀಲ್ ಅವರು ಮಾತನಾಡಿದರು. ಆದರೆ ಏಕಾಏಕಿಯಾಗಿ BJPಯನ್ನು ಸೇರಿಕೊಂಡಿದ್ದಾರೆ ದೇವರಾಜ್ ಪಾಟೀಲ್ ಅವರು. ಸೊ ದೇವರಾಜ್ ಪಾಟೀಲ್ ಅವರನ್ನು ಒಂದಿಷ್ಟು ಸಂಪರ್ಕ ಮಾಡುವಂತಹ ಕೆಲಸಗಳನ್ನು KDTV ಸದ್ಯಕ್ಕೆ ಮಾಡುತ್ತೆ. ಇನ್ನು ಉಮೇಶ್ ಮೇಟಿ ಅವರನ್ನು ನಾವು ತೆಗೆದುಕೊಳ್ಳೋದಾದರೆ, ಒಂದಿಷ್ಟು ರಾಜಕೀಯ ಲೆಕ್ಕಾಚಾರದಲ್ಲಿ ಉಮೇಶ್ ಮೇಟಿ ಅವರು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಪ್ರಬಲವಾಗಿ ಪೈಪೋಟಿಯನ್ನು ನೀಡಲಿದ್ದಾರೆ BJPಗೆ ಅನ್ನುವಂತಹ ಅಂಶಗಳು ಈಗ ಸದ್ಯಕ್ಕೆ ವ್ಯಕ್ತವಾಗಿದೆ. ಯಾಕೆಂತಂದರೆ ಸದ್ಯಕ್ಕೆ ರೂಲಿಂಗ್ ಪಾರ್ಟಿ ಇರುವಂಥದ್ದು ಕಾಂಗ್ರೆಸ್. ಹೀಗಾಗಿರೋದ್ರಿಂದ ಸದ್ಯಕ್ಕೆ ಮತ್ತು BDDA ಅಧ್ಯಕ್ಷ ಸ್ಥಾನವನ್ನು ಪ್ರಕಾಶ್ ತಪ್ಶೆಟ್ಟಿ ಅವರು ವಹಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಪ್ರಕಾಶ್ ತಪ್ಶೆಟ್ಟಿ ಅವರು ರಾಜಕೀಯದಲ್ಲಿ ಅನೇಕ ರೀತಿಯಾದಂತಹ ಒಂದಿಷ್ಟು ಗಾಳವನ್ನು ಉರುಳಿಸುವಂತಹ ವ್ಯಕ್ತಿ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಪ್ರಕಾಶ್ ತಪ್ಶೆಟ್ಟಿ ಅವರು ಎಷ್ಟು ಸೈಲೆಂಟ್ ಆಗಿರ್ತಾರೆ ಅಷ್ಟೇ ಲೆಕ್ಕಾಚಾರಗಳನ್ನು ಸಹ ಹಾಕ್ತಾರೆ ಅನ್ನುವಂಥದ್ದು ಪ್ರಕಾಶ್ ತಪ್ಶೆಟ್ಟಿ ಅವರ ಒಂದು ಬಳಗದಲ್ಲಿ ಕೇಳಿ ಬಂದಿರುವಂಥದ್ದು. ಇನ್ನು BJPಯಲ್ಲಿ ಸದ್ಯಕ್ಕೆ ಅಂದರೆ ಇಂದು ಕಾಣಿಸಿಕೊಂಡಿರುವಂತಹ PH ಪೂಜಾರ್ ಅವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದರೂ ಸಹ ಹಿಂದೆ ಯಾವ ರೀತಿ ಬ್ಯಾಕ್ಗ್ರೌಂಡಾಗಿ ಕೆಲಸ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಯಾಕಂತಂದರೆ ಇವರು ವೀರನಾಥ್ ಚರಂತಿಮಠರವರ ಒಂದು ಅಪೋಸಿಟ್ಟಾಗಿ ಅದೇ ಒಂದು ಪಕ್ಷದಲ್ಲಿ ಇದ್ಕೊಂಡು ಅಪೋಸಿಟ್ಟಾಗಿ ಒಂದಿಷ್ಟು ಕಾರ್ಯಗಳನ್ನು ಮಾಡ್ತಾರೆ ಅನ್ನುವಂತಹ ಮಾತಿತ್ತು. ಅಂದರೆ ಇಬ್ಬರೂ ಸಹ ವಿರೋಧಿಗಳು ಅನ್ನುವಂತಹ ಮಾತುಗಳು ಸಹ ಕೇಳಿಬಂದಿದ್ದು, ಅಂದರೆ ಒಂದು ಕಡೆ ಬಂಡಾಯದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಏನೋ ಅನ್ನುವಂತಹ ಅಂಶಗಳು ಸದ್ಯಕ್ಕೆ ಈಗ ವ್ಯಕ್ತವಾಗ್ತಾ ಇವೆ. ಸದ್ಯಕ್ಕೆ ಇವರು ಕೂಡಿಕೊಂಡ ಹಾಗೆ ಇದ್ದಾರೆ. ಆದರೆ ಹಿಂದಿನ ಲೆಕ್ಕಾಚಾರಗಳು ಏನಾಗ್ತವೆ ಅನ್ನುವಂಥದ್ದನ್ನು ನೀವು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಇನ್ನು ಉಪಚುನಾವಣೆ ಕ್ಷಣಕ್ಕೂ ರಂಗ ಏರ್ತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಬೇರೆ ಬೇರೆ ರೀತಿಯಂತಹ ಚರ್ಚೆಗಳು ಸಹಜಕ್ಕೆ ಪ್ರಾರಂಭವಾಗ್ತಾ ಇದೆ. ಇನ್ನು ಅಭಿವೃದ್ಧಿ ವಿಷಯಕ್ಕೆ ಬಂದರೆ ವೀರನಾಥ್ ಚರಂತಿಮಠ ಅಂತ ಕೆಲವಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ವೀರನಾಥ್ ಚರಂತಿಮಠರು ಈ ತಮ್ಮ ಪಕ್ಷದ ಕಾರ್ಯಕರ್ತಗಳನ್ನು ಹಚ್ಚಿಕೊಳ್ಳೋದಿಲ್ಲ ಅನ್ನುವಂತಹ ಮಾತುಗಳು ಸದ್ಯಕ್ಕೆ ವ್ಯಕ್ತವಾಗ್ತಾ ಇವೆ. ಆದರೆ ವೀರನಾಥ್ ಚರಂತಿಮಠರವರು ಯಾವುದೇ ಒಂದು ಚುನಾವಣೆಗಳು ಕ್ಷಣಕ್ಕೂ ಬದಲಾಗ್ತವೆ, ಮನಸ್ಥಿತಿಗಳು ಬದಲಾಗ್ತವೆ. ಸೊ ಆ ನಿಟ್ಟಿನಲ್ಲಿ ಈ ಹಿಂದೆಯೂ ಸಹ ನನ್ನನ್ನು ಇದೇ ಕಾರ್ಯಕರ್ತರು ಗೆಲ್ಲಿಸಿದ್ರು, ಈಗಲೂ ಗೆಲ್ಲಿಸ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಅನ್ನುವಂತಹ ಮಾತುಗಳನ್ನ ಸಹ ಚರಂತಿಮಠರು ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಸೌಮ್ಯ ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವೀರನಾಥ್ ಚರಂತಿಮಠರು ಯಾವ ರೀತಿ ತಮ್ಮ ಚದುರಂಗ ಅಂದರೆ ರಾಜಕೀಯ ಚದುರಂಗದ ಗಾಳವನ್ನು ಉರುಳಿಸ್ತಾರೆ ಅನ್ನುವಂಥದ್ದನ್ನು ನೀವು ಕಾದು ನೋಡಬೇಕಾಗಿದೆ. ಇನ್ನು ಅನೇಕ ಲೆಕ್ಕಾಚಾರಗಳಿದೆ ಈ ಉಪಚುನಾವಣೆಯಲ್ಲಿ. ಬರ್ತಾ ಒಂದೊಂದು ಅಂಶಗಳನ್ನು ನಿಮ್ಮ ಮುಂದೆ KDTV ಕನ್ನಡದಿಂದ ಇಡ್ತಾ ಹೋಗ್ತೀನಿ. ನಾನು ಪ್ರವೀಣ್ ಹಡಪದ್. ವೀಕ್ಷಕ ಪ್ರಭುಗಳಿಗೆ ಮತ್ತೊಂದು ನಿಮಗೆ ಅಂಶವನ್ನು ಹೇಳುವುದು ಅಂತೇಳಿದ್ರೆ, ಮುಖ್ಯವಾಗಿ KDTV ಕನ್ನಡ ಈ ಸಾರಿ ಉಪಚುನಾವಣೆಯಲ್ಲಿ ಗ್ರೌಂಡ್ ಲೆವೆಲಲ್ಲಿ ನಿಂತು ವರ್ಕ್ ಮಾಡುತ್ತೆ. ಪ್ರತಿಯೊಂದು ಹಳ್ಳಿಯಲ್ಲಿ ಏನು ಅಂಶಗಳು ನಡೆದಿದ್ದಾವೆ, ಏನು ಚರ್ಚೆಗಳು ನಡೆದಿದ್ದಾವೆ ಅನ್ನುವಂತಹ ಒಂದು ಸ್ಫೂರ್ತಿ ಸಾರವನ್ನು ನಿಮಗೆ ಉಣಬಡಿಸುತ್ತೆ ಅಂತ ಹೇಳ್ಬೋದು. ಸೊ ನಾನು ಪ್ರವೀಣ್ ಹಡಪದ್. ಸ್ನೇಹಿತರೆ, ನಮ್ಮ KDTV ಕನ್ನಡ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಮಾಹಿತಿಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಹೇಳ್ತಾ ಮತ್ತೊಂದು ವಿಭಿನ್ನವಾಗಿರುವಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.